ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶೋಭಾ ಗಾರ್ಡನಿಂಗ್. ಸ್ನೇಹಿತರೆ, ಇದು ಯಾವ ಗಿಡ ಅಂತ ನೋಡ್ತಾ ಇದ್ದೀರಾ, ಯಾವ ಮರ ಅಂತ ತಮ್ಮನೇಲಿ ನೋಡುವಾಗಲೇ ನಿಮ್ಗೆ ಗೊತ್ತಾಗಿರುತ್ತೆ. ಇದು ಹೊಂಗೆ ಮರ ಸ್ನೇಹಿತರೆ. ಇದರ ಡೀಟೇಲ್ಸ್ ಸ್ವಲ್ಪ ಕೊಡ್ತೀನಿ ನೋಡಿ ಸ್ನೇಹಿತರೆ. ಇಂಡಿಯನ್ ಬೀಚ್ ಟ್ರೀ ಅಂತ ಕರೀತಾರೆ, ತಮಿಳಲ್ಲಿ ಪುಂಗ ಮರ ಅಂತ ಕರೀತಾರೆ, ಕನ್ನಡದಲ್ಲಿ ಹೊಂಗೆ ಮರ, ಹಿಂದಿಯಲ್ಲಿ ಕರಾಂಚ್ ಪೇಡ್ ಅಂತ ಕರೀತಾರೆ, ಆಮೇಲೆ ತೆಲುಗಲ್ಲಿ ಕಣಗು ಚೆಟ್ಲು ಅಂತ ಕರೀತಾರೆ. ಓಕೆನಾ ಸ್ನೇಹಿತರೆ, ಇದು ಅಷ್ಟು ಔಷಧಿ ಗುಣವುಳ್ಳ ಸಸ್ಯ ಸ್ನೇಹಿತರೆ, ಗಿಡ ಮರ. ಓಕೆನಾ ಸ್ನೇಹಿತರೆ, ಇದು ಚಿಕ್ಕದ್ರಲ್ಲೂ ಕೂಡ ನಿಮ್ಗೆ ಸಿಗುತ್ತೆ, ನರ್ಸರಿಗಳಲ್ಲಿ ಸಿಗ್ಬೋದು ಸ್ನೇಹಿತರೆ. ಇದು ನಿಮ್ಮ ಮನೆ ಮುಂದ್ಗಡೆ ಇಟ್ಟರೆ ಅಷ್ಟು ಶುದ್ಧ ಗಾಳಿ ಸ್ನೇಹಿತರೆ. ಮನೆ ಮುಂದ್ಗಡೆ ಇಟ್ಟರೆ ಇದು ಒಳ್ಳೆಯದು, ಶುದ್ಧ ಗಾಳಿ, ಆಕ್ಸಿಜನ್. ಓಕೆನಾ ಸ್ನೇಹಿತರೆ. ಆಮೇಲೆ ನೋಡಿ, ಇದರ ಎಲೆಯಲ್ಲಿ ನೀವು ಇದರ ಎಲೆಯನ್ನು ಜಜ್ಜಿ ಅಲರ್ಜಿಗೆ ಕೂಡ ಹಾಕ್ಬೋದು. ಆಮೇಲೆ ಚರ್ಮ ವ್ಯಾಧಿ ಇರುತ್ತಲ್ಲ ಸ್ನೇಹಿತರೆ, ಅದಕ್ಕೆಲ್ಲ ಯೂಸ್ ಮಾಡ್ತಾರೆ. ಆಮೇಲೆ ಇದರ ಎಲೆನ ನೀರಿನಲ್ಲಿ ಹಾಕಿ ಸ್ವಲ್ಪ ಬಿಸಿ ಮಾಡಿ ಆ ನೀರನ್ನ ಕುಡಿದ್ರೆ ಹೊಟ್ಟೆ ಉಣ್ಗೆ ಕೂಡ ಸರಿಯಾಗುತ್ತೆ ಸ್ನೇಹಿತರೆ. ಆಮೇಲೆ ಇದರಲ್ಲಿ ನೋಡಿ ಸ್ನೇಹಿತರೆ, ಇನ್ನು ಇದರ ಎಲೆಯಲ್ಲಿ ಗೊಬ್ಬರ ಕೂಡ ತಯಾರಿಸ್ಬೋದು ಗಿಡಗಳಿಗೆ, ಅಷ್ಟು ಒಳ್ಳೆಯದು ಸ್ನೇಹಿತರೆ ಇದರದ್ದು ಎಲೆ. ಇದು ಸ್ನೇಹಿತರೆ ಯಾವ ಇದಕ್ಕೆ ಸೇರಿದಂದರೆ, ಸೈಂಟಿಫಿಕ್ ನೇಮ್ ಬಂದ್ಬಿಟ್ಟು ಪೊಂಗಮಿಯಾ ಪೆನಾಟ ಅಂತ. ಯಾವ ಫ್ಯಾಮ್ಲಿಗೆ ಅಂದರೆ ಸೇರಿದ್ದಂದರೆ ಸ್ನೇಹಿತರೆ, ಒಬಿಸಿಯಾ ಫ್ಯಾಮ್ಲಿಗೆ. ಆಮೇಲೆ ಇದರ ನೇಟಿವ್ ಚೈನಾ, ಇಂಡಿಯಾ, ಆಮೇಲೆ ಮಲೇಷ್ಯಾ, ಈ ಕಡೆ ಎಲ್ಲ ಇದನ್ನು ಅಧಿಕವಾಗಿ ಗ್ರೋ ಮಾಡುವಂಥ ಮರ ಸ್ನೇಹಿತರೆ. ಆಯುರ್ವೇದ ಮೆಡಿಸಿನ್ ಪರ್ಪಸ್ಗಾಗಿ ಇದು ತುಂಬ ಯೂಸ್ ಮಾಡ್ತಾರೆ ಸ್ನೇಹಿತರೆ. ಇವಾಗ ಹೇಳ್ದಂಗೆ ನಾನು ಇದರ ಹೂವು, ಇದರಲ್ಲಿ ಇನ್ನೂ ಹೂವು ಬಿಟ್ಟಿಲ್ಲ, ಇದರ ಹೂವು, ಆಮೇಲೆ ಎಲೆ, ಆಮೇಲೆ ಇದರ ರೆಂಬೆ, ಇದೆಲ್ಲ ಔಷಧಿ ಗುಣಕ್ಕೆ ಯೂಸ್ ಮಾಡ್ತಾರೆ. ಇದರಲ್ಲಿ ಒಂದು ಕಾಯಿ ಬಿಡುತ್ತೆ ಸ್ನೇಹಿತರೆ, ಆ ಕಾಯಿ ಕೂಡ ಔಷಧಿಗೆ ತಯಾರಿಸ್ತಾರೆ ಸ್ನೇಹಿತರೆ. ಅಷ್ಟು ಬೆನಿಫಿಟ್ಸ್ ಇದೆ ಈ ಗಿಡದಲ್ಲಿ. ಇದರಲ್ಲಿ ಸ್ನೇಹಿತರೆ ನಾನು ಹೇಳ್ದಂಗೆ ಇದರ ಮರದ ಕೆಳಗಡೆ ಕುತ್ಕೊಂಡ್ರೂ ಕೂಡ ನಮಗೆ ಅಷ್ಟು ಶುದ್ಧ ಗಾಳಿ ಸ್ನೇಹಿತರೆ, ಒಳ್ಳೆ ಆರೋಗ್ಯ ಸಿಗುತ್ತೆ. ಇದರಲ್ಲಿ ನಾನು ಸ್ವಲ್ಪ ರಿಸರ್ಚ್ ಮಾಡೋದ್ರಿಂದ ನಿಮ್ಗೆ ಹೇಳ್ತಾ ಇದ್ದೀನಿ. ಇದು ಹೊಟ್ಟೆ ಉಣ್ಣಿಗೆ, ಅಲ್ಸರು, ಮೂಲವ್ಯಾಧಿಗೆ, ಇದಕ್ಕೆಲ್ಲ ಈ ಎಲೆ ಯೂಸ್ ಮಾಡ್ತಾರೆ ಸ್ನೇಹಿತರೆ. ಅಷ್ಟು ಒಳ್ಳೆಯದು ಇದಕ್ಕೆ. ಸೋರಿಯಾಸಿಸ್ ಪ್ರಾಬ್ಲಮ್ ಕೂಡ ಈ ಎಲೆನ ಯೂಸ್ ಮಾಡ್ತಾರೆ ಸ್ನೇಹಿತರೆ. ಆಮೇಲೆ ಇದರ ಕಡ್ಡಿಯಲ್ಲಿ ಹಳ್ಳು ಉಜ್ಜಿದ್ರೆ ಹಳ್ಳು ಕೂಡ ಒಳ್ಳೆ ಆರೋಗ್ಯ, ಹಳ್ಳು ಒಳ್ಳೆ ಇದೆಲ್ಲ ಸ್ನೇಹಿತರೆ, ಹಳ್ಳುಗಳೆಲ್ಲ ರಕ್ತ ಬರುತ್ತಲ್ಲ, ಅದೆಲ್ಲ ಒಳ್ಳೆ ಇದಾಗುತ್ತೆ ಸ್ನೇಹಿತರೆ, ಆರೋಗ್ಯವಾಗಿರುತ್ತೆ, ಹಳ್ಳುಗಳು ಒಳ್ಳೆ ಗಟ್ಟಿಯಾಗಿರುತ್ತೆ ಸ್ನೇಹಿತರೆ. ಇದು ಮನೆ ಮುಂದ್ಗಡೆ ಇದ್ದರೆ ಸ್ವಲ್ಪ ಸೇಫ್ ಮಾಡಿ ಇಟ್ಕೊಳ್ಳಿ ಸ್ನೇಹಿತರೆ. ಇದರಲ್ಲಿ ಸ್ವಲ್ಪ ಹುಳ ಹಿಡ್ದಂಗೆ ಕೂಡ ಆಗುತ್ತೆ ಅವಾಗವಾಗ. ಸ್ವಲ್ಪ ನೀವು ಇದು ಚಿಕ್ಕದ್ರಿಂದ ಹಾಕೋದ್ರಿಂದ ನೀವು ಸ್ವಲ್ಪ ಹುಳ ಕಾಟ ಆ ಥರ ಎಲ್ಲ ಆದರೆ ಸ್ವಲ್ಪ ನೀಮ್ ಆಯಿಲು, ಸೋಪು, ಲಿಕ್ವಿಡು ಮಿಕ್ಸ್ ಮಾಡಿ ಕೂಡ ನೀವು ಸ್ಪ್ರೈ ಮಾಡ್ಕೊಬೋದು. ಓಕೆನಾ ಸ್ನೇಹಿತರೆ. ಇದು ಅಷ್ಟೊಂದು ಆಗೋದಿಲ್ಲ, ನೀವು ಚಿಕ್ಕದ್ರಲ್ಲಿ ಇಡೋದ್ರಿಂದ ಇದು ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ, ಅದರಿಂದ ಸ್ವಲ್ಪ ಆ ಥರ ಕೂಡ ನೀವು ಯೂಸ್ ಮಾಡ್ಕೊಬೋದು, ನೀಮ್ ಆಯಿಲ್ ಸ್ಪ್ರೈ ಮಾಡ್ಕೊಬೋದು ಸ್ನೇಹಿತರೆ. ಆದರೆ ಸ್ನೇಹಿತರೆ, ಇದಕ್ಕೆ ನೀವು ನೀರು ಏನು ಇದೆಲ್ಲ ಹಾಕಂಗೆ ಇಲ್ಲ ಸ್ನೇಹಿತರೆ, ಯಾಕಂದರೆ ಮಳೆ ನೀರಲ್ಲೇ ಇದು ಆರಾಮಾಗಿ ಬೆಳ್ಕೊಂಡು ಹೋಗುತ್ತೆ. ಇಲ್ಲಿ ನೋಡಿ ಸ್ನೇಹಿತರೆ, ಇದು ಚಿಕ್ಕದಿತ್ತು, ತುಂಬ ಚಿಕ್ಕದಾದರೆ ಚಿಕ್ಕದು ಎಷ್ಟು ಚೆನ್ನಾಗಿ ಬರ್ತಾಯಿದೆ ನೋಡಿ. ಇವಾಗ ಅಷ್ಟು ಚೆನ್ನಾಗಿ ಬರ್ತಾಯಿದೆ ಸ್ನೇಹಿತರೆ. ಇಲ್ಲಿ ಪಕ್ಕದಲ್ಲಿ ನೆಲ್ಲಿಕಾಯಿ ಮರ ಇದೆ ಸ್ನೇಹಿತರೆ. ಇದು ನೆಲ್ಲಿಕಾಯಿ ಮರದಲ್ಲಿ ಇರೋ ನೋಡಿ, ಇದು ಕೂಡ ಅದಕ್ಕೆ ಇದಾಗುತ್ತೆ. ಅದರಿಂದ ಸ್ವಲ್ಪ ಈ ಥರ ಇದ್ದರೆ ಪಕ್ಕದಲ್ಲಿ ಇರೋ ಮರದ್ರಿಂದ ಇದಕ್ಕೆ ಇದಾಗುತ್ತೆ. ಅದರಿಂದ ಸ್ವಲ್ಪ ಕೇರ್ಫುಲ್ಲಾಗಿ ಇದ್ರ ನೋಡಿಕೊಂಡ್ರೆ ಆರಾಮಾಗಿ ಬೆಳೆಯುತ್ತೆ ಸ್ನೇಹಿತರೆ. ಇದೆಲ್ಲ ಹಳೆ ಕಾಲದಲ್ಲಿ ಸ್ನೇಹಿತರೆ ವಿಲೇಜ್ಗಳಲ್ಲಿ ಈ ಮರಗಳಿರುತ್ತೆ. ವಯಸ್ಸಾದವ್ರಿಗೆಲ್ಲ ಗೊತ್ತು ಇದರಲ್ಲಿ ಎಷ್ಟು ಬೆನಿಫಿಟ್ಸ್ ಇದೆ, ಹೆಲ್ತ್ ಬೆನಿಫಿಟ್ಸ್ ಇದೆ ಅಂತ. ಓಕೆ ಸ್ನೇಹಿತರೆ, ಈ ಮರದ ಬಗ್ಗೆ ಡೀಟೇಲ್ ನೋಡಿದ್ರಾ? ನಿಮ್ಗೆ ಇಷ್ಟ ಆಯಿತಾ? ಇಷ್ಟ ಆದರೆ ಲೈಕ್ ಮಾಡಿ ಸ್ನೇಹಿತರೆ, ಶೇರ್ ಮಾಡಿ, ಆಮೇಲೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ನ ಕ್ಲಿಕ್ ಮಾಡಿ ಸ್ನೇಹಿತರೆ. ನಾನು ಹಾಕೋ ವಿಡಿಯೋ ಎಲ್ಲ ನಿಮ್ಗೆ ಬರುತ್ತೆ. ಆಲ್ ಬಟನ್ನ ಸೆಲೆಕ್ಟ್ ಮಾಡಿಕೊಂಡ್ರೆ ಹೊಸ ನೋಟಿಫಿಕೇಷನ್ ನಿಮ್ಗೆ ಬರ್ತಾನೆ ಇರುತ್ತೆ ಸ್ನೇಹಿತರೆ. ಓಕೆನಾ ಸ್ನೇಹಿತರೆ. ಆಮೇಲೆ ಈ ನೆಕ್ಸ್ಟ್ ವಿಡಿಯೋದಲ್ಲಿ ಭೇಟಿಯಾಗೋಣ. ಟೇಕ್ ಕೇರ್, ಬಾಯ್ ಸ್ನೇಹಿತರೆ.